ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 5. 1 ತಾಸಿನ ಹೊತ್ತು ಯುಕ್ಕುಲೆಲೆ ನುಡಿಸಿದವಳು ಗಡಿಯಾರದ ಕಡೆಗೊಮ್ಮೆ ನೋಡಿದಳು. ಸಮಯ 4 ತೋರಿಸುತ್ತಿತ್ತು. ಯುಕ್ಕುಲೆಲೆಯನ್ನು ಯಥಾಸ್ಥಾನದಲ್ಲಿ ಸೇರಿಸಿದವಳು ಮುಖ ತೊಳೆದು ಕೆಳಗಡೆ ಬಂದಳು. ಲಕ್ಷ್ಮೀಕಾಂತ ದಂಪತಿಗಳು ಮಧ್ಯಾಹ್ನದ ಸಣ್ಣ ನಿದ್ದೆ ಮುಗಿಸಿ ಸೋಫಾದಲ್ಲಿ ಕುಳಿತು ಹರಟುತ್ತಿದ್ದರು. ಪದ್ಮಾವತಿಯವರು ಏನೋ ಹೇಳಿದಾಗ ಲಕ್ಷ್ಮೀಕಾಂತರವರು ಪ್ರೀತಿಯಿಂದ ಮಡದಿಯ ಕೆನ್ನೆ ಸವರುತ್ತಿದ್ದರು. ಅದನ್ನು ಕಂಡ ಖ್ಯಾತಿ ಅವರ ಬಳಿಗೆ ಬರುತ್ತಲೇ, ಅಲೆಕ್ಸಾ, ಪ್ಲೇ ಓಲ್ಡ್ ಹಿಂದಿ ಸಾಂಗ್ ಎಂದಳು. ಪ್ಲೇಯಿಂಗ್ ಓಲ್ಡ್ ಹಿಂದಿ ಸಾಂಗ್ ಫ್ರಮ್ ಹಂಗಾಮಾ ಮ್ಯೂಸಿಕ್ ಎಂದು ನುಡಿದ ಅಲೆಕ್ಸಾ ತುಮ್ ದಿಲ್ ಕಿ ಧಡ್ಕನ್ ಮೇ ಎಂಬ ಹಾಡು ಪ್ಲೇ ಮಾಡಿತು. ಅವಳ ದನಿ ಕೇಳಿ ದಂಪತಿಗಳಿಬ್ಬರು ಅವಳತ್ತ ನೋಡಿದರು. ನೀವಿಬ್ಬರೂ ಏಕಾಂತದಲ್ಲಿದ್ದೀರಿ, ಸೊ ಈ ಮೊಮೆಂಟ್ಗೆ ಒಂದು ಹಾಡು ಇದ್ದಿದ್ರೆ ಚೆನ್ನಾಗಿತ್ತು ಅಂತ ನಂಗೆ ಅನ್ನಿಸ್ತು ಎಂದು ಚಂದದ ನಗು ಬೀರಿದವಳೆ ಅವರ ಜೊತೆ ಕುಳಿತು ಹಾಡನ್ನು ಆಲಿಸಿದಳು. ಹಾಡು ಮುಗಿದ ತಕ್ಷಣ, ಇವತ್ತು ನಿಮ್ಮಿಬ್ಬರಿಗೆ ನಾನು ಜೀರಿಗೆ ಕಷಾಯ ಮಾಡ್ಕೊಂಡು ಬರ್ತೀನಿ ಎಂದವಳೆ ಅಡುಗೆ ಮನೆಯತ್ತ ಹೆಜ್ಜೆ ಹಾಕಿದಳು. ಅವಳನ್ನು ಹಿಂಬಾಲಿಸಿದ ಪದ್ಮಾವತಿಯವರು ಮೊಮ್ಮಗಳು ಕಷಾಯ ಮಾಡುತ್ತಿರುವುದನ್ನು ಆಸ್ಥೆಯಿಂದ ನೋಡತೊಡಗಿದರು. ಕಷಾಯ ಮಾಡಿ ಲೋಟಕ್ಕೆ ಬಗ್ಗಿಸಿದವಳೆ ತನ್ನನ್ನೇ ನೋಡುತ್ತಿದ್ದ ಅಜ್ಜಿಯ ಕಡೆಗೆ ನೋಟ ಹರಿಸಿದವಳು, ಯಾಕಜ್ಜಿ ಹಾಗೆ ನೋಡ್ತಿದ್ಯಾ? ನಾನಿವತ್ತು ತುಂಬ ಸುಂದರವಾಗಿ ಕಾಣ್ತಿದ್ದೀನಾ ಎಂದವಳೆ ನಿಂತಲ್ಲೇ ತನ್ನ ಟೀ ಶರ್ಟ್ನ ತುದಿ ಹಿಡಿದು ಒಂದು ಸುತ್ತು ತಿರುಗಿ ಚಂದದ ನಗು ಬೀರಿದಳು. ಅವಳ ತಲೆಯನ್ನು ಪ್ರೀತಿಯಿಂದ ನೇವರಿಸಿದ ಪದ್ಮಾವತಿಯವರ ಕಣ್ಗಳು ಅದಾಗಲೇ ತುಂಬಿತ್ತು. ಅದನ್ನು ಗಮನಿಸಿದವಳು, ಇಲ್ಲಿ ಮಳೆಗೇನು ಕೊರತೆ ಇಲ್ವಲ್ಲ, ಈಗ ಮತ್ಯಾಕೆ ಪಂಬಿಡ್ತಾ ಇದೆಯಾ ಎಂದಳು ಕೇಟಲೆ ಮಾಡುತ್ತಾ. ಅವಳ ಮಾತಿಗೆ ನಕ್ಕವರನ್ನು ನೋಡಿ, ನನ್ನಜ್ಜಿ ನಕ್ಕಾಗ ಎಷ್ಟು ಮುದ್ದಾಗಿ ಕಾಣ್ತಾರೆ ಎಂದು ಅವರನ್ನು ಮುದ್ದು ಮಾಡಿದವಳೆ ಕಷಾಯ ಆರೋಗತ್ತೆ ಎಂದು ಕಷಾಯದ ಲೋಟವನ್ನು ಹಿಡಿದು ಅಜ್ಜಿ ಹಾಗೂ ತಾತ ಇಬ್ಬರಿಗೂ ಕೊಟ್ಟಳು. ಪಾಪು ನಿಂಗೆ ಎಂದು ಲಕ್ಷ್ಮೀಕಾಂತರವರು ಕೇಳಿದಾಗ, ಸಹನಾ ಮನೆಗೆ ಹೋಗಬೇಕು ತಾತ, ಅಲ್ಲಿ ಆಂಟಿ ಕಾಫಿ ಮಾಡಿ ಕೊಡ್ತಾರೆ ಎಂದಳು. ಗೆಳತಿಯ ಮನೆಗೆ ಹೋದರೆ ಅವಳ ತಾಯಿ ಕಾಫಿ ಕುಡಿಯುವ ತನಕ ಬಿಡುವವರಲ್ಲವಲ್ಲ. ಅಷ್ಟರಲ್ಲಿ ಸ್ಕೂಲಿನಿಂದ ಬಂದ ಅದ್ವಿಕ್, ಪಾಪು ಅಕ್ಕ ಎಂದು ಖ್ಯಾತಿಯ ಬಳಿ ಬಂದವನೇ ಸ್ಕೂಲ್ ಬ್ಯಾಗನ್ನು ಬದಿಯಲ್ಲೇ ಬಿಸಾಡಿದ. ಪುಟ್ಟ, ಸ್ಕೂಲ್ ಬ್ಯಾಗನ್ನು ಹಾಗೆಲ್ಲ ಬಿಸಾಡಬಾರ್ದು, ಹೋಗಿ ರೂಮಲ್ಲಿಟ್ಟು ಬಾ ಎಂದು ಪದ್ಮಾವತಿಯವರು ಮೃದುವಾಗಿ ಹೇಳಿದರೆ, ತನ್ನ ಅಕ್ಕನ ಮಡಿಲಲ್ಲಿ ತಲೆ ಇಟ್ಟವ, ನನಗೆ ಸುಸ್ತಾಗಿದೆ ಅಜ್ಜಿ, ಅಲ್ಲೇ ಇರಲಿ ಬ್ಯಾಗು ಎಂದ ದಣಿದವನಂತೆ. ಪದ್ಮಾವತಿಯವರು ಖ್ಯಾತಿಯ ಕಡೆಗೆ ಅಸಹಾಯಕ ನೋಟ ಬೀರಿದಾಗ ಕಣ್ಣಲ್ಲೇ ಅವರನ್ನು ಸಂತೈಸಿದವಳು, ಚೋಟು, ನಿಂಗೆ ಗೊತ್ತಾ, ನನ್ನ ಫ್ರೆಂಡ್ಸ್ಗೆಲ್ಲ ನಿನ್ನ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ. ನಮ್ಮ ಮನೆಯಲ್ಲಿ ಒಬ್ಬ ಪುಟ್ಟ ರಾಜ್ಕುಮಾರ ಇದ್ದಾನೆ, ಅವನು ತುಂಬ ಕ್ಯೂಟ್ ಆಗಿದ್ದಾನೆ. ಅಜ್ಜಿ ತಾತ ಹೇಳಿದನ್ನು ಚಾಚು ತಪ್ಪದೆ ಕೇಳ್ತಾನೆ. ಸ್ಕೂಲಿಂದ ಬಂದ ನಂತರ ಬ್ಯಾಗೆಲ್ಲ ರೂಮಲ್ಲಿಟ್ಟು ಸ್ನಾನ ಮಾಡಿ ಆಮೇಲೆ ಹಾರ್ಲಿಕ್ಸ್ ಕುಡಿತಾನೆ, ಹೋಮ್ವರ್ಕ್ ಮಾಡ್ತಾನೆ, ತುಂಬ ಒಳ್ಳೆ ಹುಡುಗ ಅವನು ಎಂದವಳು ಅವನ ಕಡೆಗೆ ನೋಡಿದರೆ ಅವನದಾಗಲೇ ಅವಳ ಮಾತು ಕೇಳಿ ಉಬ್ಬಿ ಹೋದ. ಮೊಮ್ಮಗಳ ಬುದ್ಧಿವಂತಿಕೆಗೆ ಲಕ್ಷ್ಮೀಕಾಂತ ದಂಪತಿಗಳು ಮೆಚ್ಚುಗೆಯ ನೋಟ ಹರಿಸಿದರೆ ಅವರತ್ತ ನೋಡಿ ಕಣ್ಣು ಹೊಡೆದವಳು, ಚೋಟು, ಒಂದೇಳೆ ನನ್ನ ಫ್ರೆಂಡ್ಸ್ ಯಾರಾದರೂ ಮನೆಗೆ ಬಂದರೆ ನೀನು ಹೀಗೆ ಸ್ಕೂಲ್ ಯೂನಿಫಾರ್ಮ್ನಲ್ಲೇ ಇರೋದು ನೋಡಿ ನಾನು ನಿನ್ನ ಬಗ್ಗೆ ಹೇಳಿದೆಲ್ಲ ಸುಳ್ಳು ಅಂತ ಅಂದ್ಕೊಳ್ತಾರೆ ಎಂದವಳು ಅವನ ಕಡೆಗೆ ನೋಡಿದರೆ ಏನೋ ಯೋಚಿಸಿದವನು, ಪಾಪು ಅಕ್ಕ, ನಿನಗೋಸ್ಕರ ನಾನು ಬೇಗ ಸ್ನಾನ ಮಾಡಿ ಬರ್ತೀನಿ ಏನೋ ಸಹಾಯ ಮಾಡಿದವನಂತೆ ನುಡಿದು ಬ್ಯಾಗ್ ಹಿಡಿದು ತನ್ನ ಕೋಣೆಯತ್ತ ಓಡಿದ. ಪಾಪು, ಅವನಿಗೆ ನೀನೇ ಸರಿ, ನಮ್ಮ ಮಾತನ್ನು ಕೇಳಲ್ಲ ಅವನು ಎಂದ ಪದ್ಮಾವತಿಯವರ ಮಾತಿಗೆ ಅವನು ನನ್ನ ತಮ್ಮ ಅಜ್ಜಿ ಎಂದವಳೆ. ನಾನು ಹಾರ್ಲಿಕ್ಸ್ ಮಾಡ್ತೀನಜ್ಜಿ ಎಂದವಳೆ ಅದ್ವಿಕ್ ಬರುವಷ್ಟರಲ್ಲಿ ಹಾರ್ಲಿಕ್ಸ್ ಮಾಡಿ ತಂದಳು. ಪಾಪು ಅಕ್ಕ, ಹಾರ್ಲಿಕ್ಸ್ ಎಂದವನೇ ಅವಳ ಬಳಿ ಬಂದಾಗ ಡೈನಿಂಗ್ ಟೇಬಲ್ನಲ್ಲಿ ಹಾರ್ಲಿಕ್ಸ್ನ ಕಪ್ಪಿಟ್ಟವಳು ಅವನ ಬಳಿ ಕುಳಿತಳು. ಹಾರ್ಲಿಕ್ಸ್ ಕುಡಿದ ನಂತರ, ಅಕ್ಕ, ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಆಟ ಆಡೋಣವಾ ಎಂದು ಮುದ್ದಾಗಿ ಕೇಳಿದ. ಸರಿ ಎಂದವಳೆ ಅಜ್ಜಿ ತಾತನಿಗೆ ವಿಷಯ ತಿಳಿಸಿ ತಮ್ಮನ ಜೊತೆ ಪಾರ್ಕಿಗೆ ಬಂದಳು. ಸ್ತುತಿ ದಿನನಿತ್ಯವೂ ಯೋಗಾಭ್ಯಾಸ ಮಾಡಲು ಬರುವ ಪಾರ್ಕ್ ಅದು. ಅದರ ಒಂದು ಬದಿಯಲ್ಲಿ ಮಕ್ಕಳಿಗೆ ಆಟವಾಡಲು ಉಯ್ಯಾಲೆ ಹಾಗೂ ಜಾರು ಬಂಡಿ ಎಲ್ಲ ಇದ್ದವು. ಪುಟ್ಟ ರಾಜ್ಕುಮಾರ, ನಿನ್ನ ವೈಟ್ ಶರ್ಟ್ ತುಂಬ ಗಲೀಜಾಗಿತ್ತಲ್ವಾ, ಸ್ಕೂಲಲ್ಲಿ ಏನು ಮಾಡಿದೆ ಎಂದು ಹುಬ್ಬೇರಿಸಿದಾಗ
ನಾನೇನು ಮಾಡಿಲ್ಲ ಅಕ್ಕ, ಪಾಪದವನಂತೆ ನುಡಿದ. ನಿಜ ಹೇಳು, ಸ್ಕೂಲಲ್ಲಿ ಏನು ನಡೀತಿವತ್ತು ಎಂದು ಗಂಭೀರವಾಗಿ ಕೇಳಿದಳು. ಅದು ಅಕ್ಕ, ನಾನೇ ನಿನ್ನ ಹತ್ರ ಹೇಳಬೇಕು ಅಂತಿದ್ದೆ. ಅದು ನಾನು ಲಂಚ್ ಬ್ರೇಕ್ ಟೈಮಲ್ಲಿ ಊಟ ಮುಗಿಸಿ ಹ್ಯಾಂಡ್ ವಾಶ್ ಮಾಡೋಕ್ಕೆ ಹೋಗ್ತಿದ್ದಾಗ ನಮ್ಮ ಕ್ಲಾಸಿನ ದಡಿಯ ಇದ್ದಾನಲ್ವ ಕೆವಿನ್, ಅವನು ನನ್ನನ್ನು ತಳ್ಳಿಬಿಟ್ಟ ಅಕ್ಕ. ನಾನೇನು ಮಾಡಿಲ್ಲ, ಆದರೂ ಅವನನ್ನು ತಳ್ಳಿದಲ್ದೆ ಮತ್ತೆ ಮಣ್ಣನ್ನು ಒದ್ದೆ ಮಾಡಿ ನನ್ನ ಶರ್ಟ್ ಗಲೀಜು ಮಾಡ್ದ ಎಂದವನ ಮಾತನ್ನು ನಂಬಲಿಲ್ಲ ಖ್ಯಾತಿ. ಅವನತ್ತ ತೀಕ್ಷ್ಣ ನೋಟ ಬೀರಿದವಳೇ, ನೀನು ಮ್ಯಾಮ್ ಹತ್ರ ಕಂಪ್ಲೇಂಟ್ ಕೊಡಬೇಕಿತ್ತು ಎಂದಳು. ಅದು ಅದು ಎಂದು ತಡವರಿಸಿ ನುಡಿದವನು, ನಾನು ಕಂಪ್ಲೇಂಟ್ ಕೊಡಲಿಲ್ಲ, ಆದರೆ ನನ್ನ ಶರ್ಟ್ ನೋಡಿ ಮ್ಯಾಮ್ ಇದೆಲ್ಲ ಹೇಗಾಯಿತು ಅಂತ ಕೇಳಿದರು. ಅದಕ್ಕೆ ನಾನಿರೋ ವಿಷಯನ ಹೇಳಿಬಿಟ್ಟೆ. ಆಗ ಮ್ಯಾಮ್ ನಾಳೆ ಪಪ್ಪನನ್ನು ಸ್ಕೂಲಿಗೆ ಕರ್ಕೊಂಡು ಬರಲಿಕ್ಕೆ ಹೇಳಿದರು ಎಂದವನ ದನಿಯಲ್ಲಿ ನಡುಕವಿತ್ತು. ನೀನೇನು ಮಾಡಿಲ್ಲ ಅಂದಮೇಲೆ ಯಾಕೆ ಭಯ ಪಡ್ತಿದ್ಯಾ? ಪಪ್ಪಂಗೆ ಇರೋ ವಿಷಯ ಹೇಳು, ಅವರು ನಾಳೆ ನಿನ್ನ ಜೊತೆ ಸ್ಕೂಲಿಗೆ ಬರಲಿ ಎಂದಾಗ, ಪಾಪು ಅಕ್ಕ, ನಿನ್ನ ನಮ್ಮ ಮುದ್ದು ಅಕ್ಕ ಅಲ್ವಾ, ನಾಳೆ ನೀನು ನನ್ನ ಜೊತೆ ಸ್ಕೂಲಿಗೆ ಬಾ, ಪಪ್ಪ ಬರೋದು ಬೇಡ ಎಂದವ ತಲೆ ತಗ್ಗಿಸಿದ. ಚೋಟು, ಇಷ್ಟು ಚಿಕ್ಕ ವಯಸ್ಸಿಗೆ ಸುಳ್ಳು ಹೇಳ್ತೀಯಾ? ನನಗೆ ಗೊತ್ತು ನೀನೇನೋ ತಪ್ಪು ಮಾಡಿದ್ಯಾ ಅಂತ. ನಿಜ ಹೇಳಿಲ್ಲ ಅಂದರೆ ಪಪ್ಪನಿಗೆ ಹೇಳ್ತೀನಿ ನೋಡು ಎಂದವಳಿಗೆ ತಮ್ಮನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಕಾಳಜಿಯೂ ಇದೆ. ಚಿಕ್ಕ ವಯಸ್ಸಿನಲ್ಲೇ ಸುಳ್ಳು ಹೇಳಿ ಅವನು ಹಾದಿ ತಪ್ಪಬಾರದು. ಈಗಲೇ ಅವನಿಗೆ ಬುದ್ಧಿ ಹೇಳಿ ಸರಿದಾರಿಗೆ ತರಬೇಕು. ಇದೇ ಅವಳ ಉದ್ದೇಶವಾಗಿತ್ತು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಈಗಲೇ ಅವನನ್ನು ಸರಿದಾರಿಗೆ ತರದಿದ್ದರೆ ದೊಡ್ಡವನಾದ ಮೇಲೆ ಇನ್ನೂ ಕಷ್ಟ ಎಂಬ ಅರಿವಿತ್ತು ಅವಳಿಗೆ. ಅವನು ಅವಳಿಗೆ ತಮ್ಮ ಎನ್ನುವುದಕ್ಕಿಂತ ಮಗ ಎಂದರೆ ತಪ್ಪಾಗಲಾರದು. ಪಾಪು ಅಕ್ಕ, ಆ ಕೆವಿನ್ ಇದ್ದಾನಲ್ಲ, ಅವನು ನನ್ನ ಫ್ರೆಂಡ್ ದ್ವಿತೀಯ ಪೆನ್ಸಿಲ್ ತಗೊಂಡಿದ್ದ. ಅವಳು ಪೆನ್ಸಿಲ್ ಕೊಡುವಂತ ಅಳ್ತಾ ಇದ್ಲು, ಆದರೆ ಅವನು ಅವಳನ್ನು ತಳ್ಳಿದ. ನನ್ನ ಫ್ರೆಂಡ್ಗೆ ತೊಂದರೆ ಕೊಟ್ಟರೆ ನಾನು ಹೇಗೆ ಸುಮ್ಮನಿರಲಿ? ಅವನಿಗೆ ಸರಿಯಾಗಿ ಗುದ್ದು ಕೊಟ್ಟು ಬಂದೆ. ಆಮೇಲೆ ಇಬ್ಬರಿಗೂ ಸಣ್ಣ ಫೈಟ್ ಆಯಿತು. ಮ್ಯಾಮ್ ಪೇರೆಂಟ್ಸ್ನ ಕರ್ಕೊಂಡು ಸ್ಕೂಲ್ಗೆ ಬಂದರೆ ಸಾಕು ಅಂತ ಹೇಳಿದರು ಎಂದು ನಡೆದ ವಿಷಯದ ವರದಿ ಒಪ್ಪಿಸಿದ. ಓ, ದೊಡ್ಡ ಹೀರೋನಾ ನೀನು, ಫೈಟ್ ಬೇರೆ ಮಾಡ್ತೀಯಾ ಎಂದು ಅವನ ಕಾಲೆಳೆದಾಗ, ಪಾಪು ಅಕ್ಕ ಎಂದು ರಾಗ ಎಳೆದ. ಪುಟ್ಟ ರಾಜ್ಕುಮಾರ, ನೀನು ಗುಡ್ ಬಾಯ್ ಅಲ್ವಾ, ಫ್ರೆಂಡ್ಗೆ ಹೆಲ್ಪ್ ಮಾಡು, ಇಟ್ಸ್ ಎ ಗುಡ್ ಹ್ಯಾಬಿಟ್. ಬಟ್ ಈ ಫೈಟ್ ಅದೆಲ್ಲ ಬೇಡ, ಓಕೆ? ಈ ವಿಷಯವನ್ನು ನಾನು ಪಪ್ಪಂಗೆ ಹೇಳಲ್ಲ, ಬಟ್ ಇನ್ನು ಮುಂದೆ ನೀನು ಹೀಗೆಲ್ಲ ಮಾಡಬಾರ್ದು ಅವನಿಗೆ ತಿಳಿ ಹೇಳುವ ಪ್ರಯತ್ನ ಮಾಡಿದಳು. ಓಕೆ ಎಂದವನಿಗೆ, ಓಕೆ ಅಂದರೆ ಸಾಲದು, ಪ್ರಾಮಿಸ್ ಮಾಡು ಎಂದು ಕೈ ಮುಂದೆ ಚಾಚಿದಳು. ಅವಳ ಕೈಯಲ್ಲಿ ತನ್ನ ಹಸ್ತವನ್ನಿರಿಸಿದವ, ಪ್ರಾಮಿಸ್, ಇನ್ಮುಂದೆ ಹೀಗೆಲ್ಲ ಮಾಡಲ್ಲ ಎಂದ. ಗುಡ್ ಬಾಯ್ ಎಂದು ಅವನ ಬೆನ್ನು ತಟ್ಟಿದವಳೆ, ಸ್ವಲ್ಪ ಹೊತ್ತು ಆಟಾಡು, ಆಮೇಲೆ ಮನೆಗೆ ಹೋಗೋಣ ಎಂದಳು. ಸರಿ ಎಂಬಂತೆ ತಲೆ ಆಡಿಸಿದವ ಜಾರು ಬಂಡಿಯಲ್ಲಿ ಆಟವಾಡತೊಡಗಿದ. ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಮನೆಯ ದಾರಿ ಹಿಡಿದರು. ಅದ್ವಿಕ್ನನ್ನು ಮನೆಗೆ ಬಿಟ್ಟು ಸಹನಾಳ ಮನೆಗೆ ಹೋಗುವ ಎಂದುಕೊಂಡಿದ್ದಳು. ಆದರೆ ತಾನೂ ಬರುತ್ತೇನೆ ಎಂದು ಹಠ ಮಾಡಿದ ಅದ್ವಿಕ್. ಬೇರೆ ದಾರಿ ಕಾಣದೆ ಅವನನ್ನು ಜೊತೆಯಲ್ಲಿ ಕರೆದೊಯ್ದಳು. ದಾರಿಯಲ್ಲಿ ಹೋಗುತ್ತಿರುವಾಗ ಬಸ್ ಸ್ಟಾಪ್ ಬಳಿ ಕಂಡ ನಾಯಿ ಮರಿ ಮತ್ತೆ ಕಣ್ಣಿಗೆ ಬಿತ್ತು. ಪಪ್ಪಿ ಎಂದು ಅದರ ಬಳಿಗೆ ಹೋದವಳು ಅದನ್ನು ಕೈಯಲ್ಲಿ ಎತ್ತಿಕೊಂಡು ಮುದ್ದು ಮಾಡಿದಳು. ಪಾಪು ಅಕ್ಕ, ನಾಯಿ ಮರಿ ಕ್ಯೂಟಾಗಿದೆ, ನಾನು ಎತ್ಕೋತೀನಿ ಕೊಡು ಎಂದು ತನ್ನ ಕೈಯನ್ನು ಮುಂದೆ ಚಾಚಿದ. ಅವನ ಕೈಗೆ ನಾಯಿ ಮರಿಯನ್ನು ಕೊಟ್ಟಾಗಲೇ ಅರಿವಾಗಿತ್ತು ಅವಳಿಗೆ ಅದರ ಕಾಲ ಬಳಿ ಗಾಯವಾಗಿದೆ ಎಂದು. ಚೋಟು ಪಪ್ಪಿಯ ಕಾಲಿಗೆ ಪೆಟ್ಟಾಗಿದೆ, ಸಪ್ಪೆ ಮೋರೆ ಹಾಕಿ ಹೇಳಿದಳು. ಅಕ್ಕ, ನಾವಿದರ ಗಾಯವನ್ನು ಕ್ಲೀನ್ ಮಾಡಬೇಕಲ್ಲ, ಆದರೆ ಮನೆ ಕರ್ಕೊಂಡು ಹೋದರೆ ಪಪ್ಪ ಬೈತಾರೆ ಎಂದ ಮೆಲುದನಿಯಲ್ಲಿ. ಸಹನ ಮನೆಗೆ ಹೋಗ್ತಿದ್ದೀವಲ್ಲ, ಆಂಟಿಗೆ ಹೇಳೋಣ ಎಂದವಳೆ ಅದ್ವಿಕ್ ಜೊತೆಗೆ ಸಹನಾಳ ಮನೆಗೆ ಬಂದಳು. ಆಂಟಿ ಆಂಟಿ ಬೇಗ ಬನ್ನಿ ಜೋರಾಗಿ ಕೂಗಿದ ಅದ್ವಿಕ್. ಅವನ ದನಿ ಕೇಳಿ ಅಡುಗೆ ಮನೆಯಿಂದ ದಾಪುಗಾಲು ಹಾಕುತ್ತಾ ಬಂದರು ಸಹನಾಳ ತಾಯಿ ಸುಧಾರವರು. ಅದ್ದು ಪುಟ್ಟ, ಏನಾಯಿತು? ಗಾಬರಿಯಿಂದ ಕೇಳಿದವರ ನೋಟ ಅವನ ಪಕ್ಕದಲ್ಲಿ ಆತಂಕದ ಮೊಗ ಹೊತ್ತು ನಿಂತ ಖ್ಯಾತಿಯ ಕಡೆಗೆ ಹರಿಯಿತು. ಅವಳ ಕೈಯಲ್ಲಿರುವ ನಾಯಿ ಮರಿಯನ್ನು ನೋಡಿದವರೇ, ಖ್ಯಾತಿ, ಈ ನಾಯಿ ಮರಿ ಯಾರ್ದು ಕೇಳಿದರು. ಬೀದಿ ನಾಯಿಯಾದರೂ ಅದರ ಕುತ್ತಿಗೆಗೆ ಬೆಲ್ಟ್ ಹಾಕಿರುವುದನ್ನು ಕಂಡು
ಅದನ್ನು ಯಾರೋ ಸಾಕುತ್ತಿದ್ದಾರೆ ಎಂದರಿತು ಕೇಳಿದರು. ಬೆಳಗ್ಗೆ ಬಸ್ ಸ್ಟಾಪ್ ಬಳಿ ನೋಡಿದ್ದೆ ಆಂಟಿ. ಯಾರ ನಾಯಿ ಮರಿಯೋ ಗೊತ್ತಿಲ್ಲ. ಇದರ ಕಾಲಿಗೆ ಪೆಟ್ಟಾಗಿದೆ. ಇದಕ್ಕೆ ಏನಾದರೂ ಔಷಧಿ ಹಚ್ತೀರಾ ಪ್ಲೀಸ್ ಎಂದು ಗೋಗರೆದವಳಿಗೆ. ಸರಿ, ನೀವಿಬ್ಬರು ಒಳಗೆ ಕೂತ್ಕೊಳ್ಳಿ. ನಾನಿದರ ಗಾಯ ಸ್ವಚ್ಛ ಮಾಡಿ ಅರಶಿನ ಪುಡಿ ಹಾಕ್ತೀನಿ. ಸಣ್ಣ ಗಾಯವಾಗಿದೆ ಅಷ್ಟೇ ಎಂದವರೇ ನಾಯಿ ಮರಿಯನ್ನು ಮುದ್ದು ಮಾಡಿ ಅದರ ಗಾಯ ಸ್ವಚ್ಛ ಮಾಡಿ ಅರಶಿನ ಪುಡಿ ಹಾಕಿದರು. ಮತ್ತೆ ಅದಕ್ಕೆ ತಿನ್ನಲು ಬಿಸ್ಕೆಟ್ ಹಾಕಿದವರೇ ಅದ್ವಿಕ್ ಹಾಗೂ ಖ್ಯಾತಿಗಾಗಿ ಕಾಫಿ ಮಾಡಿಕೊಂಡು ಬಂದರು. ಬೀದಿ ನಾಯಿಯನ್ನು ಸಾಕ್ತಿದ್ದಾರೆ ಅಂದರೆ ಅವರು ನಿಜಕ್ಕೂ ತುಂಬ ಒಳ್ಳೆಯವರು ಅಂತ ಅನಿಸುತ್ತೆ. ಈಗಿನ ಕಾಲದಲ್ಲಿ ಯಾರೂ ಬೀದಿ ನಾಯಿಯನ್ನು ಸಾಕುವುದಿಲ್ಲ. ಎಲ್ಲರಿಗೂ ಒಳ್ಳೆ ಬ್ರೀಡ್ ಬೇಕು ಎಂದರು ನಾಯಿ ಮರಿಯನ್ನು ನೋಡುತ್ತಲೇ. ಅವರ ಮಾತನ್ನು ಕೇಳಿದವಳಿಗೆ ಆ ನಾಯಿ ಮರಿಯನ್ನು ಸಾಕುತ್ತಿರುವ ಅಪರಿಚಿತ ವ್ಯಕ್ತಿಯ ಬಗ್ಗೆ ಗೌರವ ಮೂಡಿತು. ಮುಂದುವರಿಯುವುದು